ಓ ಮಾತಂಗಮ್ಮ, ಬನ್ನಿ ಬನ್ನಿ ಬನ್ನಿ. ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ನೀವು ಈ ಮನೆ ಕೆಲಸ ಮಾಡ್ತೀರಾ ಅಂತ ಗೊತ್ತಿತ್ತು. ಈ ಮನೆ ಕಾಯೋ ಕೆಲಸನೂ ಮಾಡ್ತೀರಾ ಅಂತ ಇವತ್ತೇ ಗೊತ್ತಾಗಿದ್ದು ನಂಗೆ. ಅದೇನೋ ಅಂತಾರಲ್ಲ, ಗುಮ್ಮನ್ಗೋಸ್ಕಿ ಹಂಗೆ ನೀವು. ಈ ಮನೆಗೆ ಮೂರನೇ ಕಣ್ಣು ಮೂರನೇ ಕಿವಿ ಯಾರು? ಮಾತಂಗಿ ಅಂತ ಇವತ್ತೇ ಗೊತ್ತಾಯ್ತು ನಂಗೆ. ಎಲ್ಲ ಕೇಳಿಸ್ಕೊಂಡ್ಬಿಟ್ಯಾ? ಈಗೇನ್ ಮಾಡ್ತೀಯಾ? ಓ, ಹೋಗಿ ವರದಿ ಒಪ್ಪಿಸ್ಬೇಕೇನೋ. ಈ ಮನೆ ನಿಯತ್ತಿನ ಪ್ರಾಣಿ ಅಂತ ತೋರ್ಸ್ಕೋಬೇಕಲ್ಲ. ಏಯ್, ಪ್ರಾಣಿ ಗೇಣಿ ಅಂದ್ರೆ ಈ ಮಾತಂಗಿ ಇನ್ನೊಂದು ಅವತಾರ ತೋರಿಸ್ಬೇಕಾಗತ್ತೆ. ಏ ಮುಚ್ಚೆ ಬಾಯನ. ಅವತಾರ ಅಂತೆ ಅವತಾರ, ನಾನ್ ತಾಳ್ದೇ ಇರೋ ಅವತಾರನೇನು? ಎಷ್ಟು ವರ್ಷದಿಂದ ಈ ಮನೇಲಿದ್ಯಾ? ಏನೊಂದು 40ರಿಂದ 50 ಆಗಿರ್ಬೋದಾ? ಈ ಮನೆನೇ ಪ್ರಪಂಚ ಅನ್ಕೊಂಡಿರೋ ನಿನಗೆ ಹೊರಗಡೆ ಇನ್ನೊಂದು ಪ್ರಪಂಚ ಐತೆ ಅನ್ನೋದು ಮರ್ತೋಗಿರ್ಬೇಕು. ಹೋಗಿ ನೋಡ್ಕೊಂಡ್ ಬಾ. ನೋಡಮ್ಮಿ, ಜೀವನ ಒಂದೇ ಕಿತ ಸಿಗೋದು. ಹಿಂದಿನ ಜನ್ಮ ಮುಂದಿನ ಜನ್ಮ ಅನ್ನೋದೆಲ್ಲ ಸುಳ್ಳು. ಈ ಕಿತ್ತೋಗಿರೋ ಕಾಟನ್ ಸೀರೆ ಉಟ್ಕೊಂಡು ಓಡಾಡ್ತಿರ್ತೀಯಲ್ಲ, ಗರಿ ಗರಿ ರೇಷ್ಮೆ ಸೀರೆ ಮಜಾ ಗೊತ್ತಾ ನಿಂಗೆ? ಒಂದ್ ಕಿತ ಗರಿ ಗರಿ ರೇಷ್ಮೆ ಸೀರೆ ಉಟ್ಕೊಂಡು ಸೆರ್ಗಿನ ಹಂಚಿಡ್ಕೊಂಡು ಕನ್ನಡಿ ಮುಂದೆ ಹೋಗಿ ಬಂದು ಮಾಡ್ತಾ ಇರೋ ಜೀವನದಾಗ ಏನೇನ್ ಮಜಾ ಐತೆ ಅಂತ ಗೊತ್ತಾಗತ್ತೆ. ನೀನ್ ಅನುಭವಿಸಿದ್ಯಾ ಅಂತ ನೀನ್ ನನ್ನನ್ನು ಕೇಳ್ಬೋದು. ನಾನು ನಿನ್ನಂಗೆಯ. ಅದೇ ತ್ಯಾಪೆ ಸೀರೆ, 80 ರೂಪಾಯಿ ಬ್ಲೌಸು, 12 ರೂಪಾಯಿ ಡಜನ್ ಬಳೆ, ರಬ್ಬರ್ ಚಪ್ಲಿ. ಇದನ್ನೆಲ್ಲ ಬದಲಾಯಿಸುವ ಅಂತಾನೆ ಅಲ್ಲಿಂದ ಇಲ್ಲಿ ಗಂಟ ಬಂದಿದ್ದು. ಈ ಆಸ್ತಿ ಪಾಸ್ತಿ ಅನುಭವಿಸೋಕೆ ಕಣಮಿ ಆ ಕಿತ್ತೋಗಿರೋ ಮನೆ ಬಿಟ್ಟು ಬಂದಿದ್ದು. ಕೆಂಪು ಬಸ್ನಾಗ ಬಂದಿದ್ದು, ಕೆಂಪು ಕಾರ್ನಾಗೆ ಜಮ್ಮಂತ ಹೋಗೋದಿಕ್ಕೆ. ಏನಿವಾಗ ಇದನ್ನೆಲ್ಲ ಎಮ್ಮಂತ ಹೋಗಿ ಹೇಳ್ತೀಯಾ? ಹೇಳೋಗು. ಹೋಗಮ್ಮಿ, ಹೋಗಿ ಹೇಳ್ಕೊ. ನಾನು ನೋಡೇ ಬಿಡ್ತೀನಿ. ಅಮ್ಮೋರೆ, ಅಮ್ಮೋರೆ, ಒಂದು ಗಂಭೀರವಾದ ವಿಚಾರ ಮಾತಾಡಬೇಕಿತ್ತು. ಈ ವಿಷಯನ ನಾನು ನಿಮ್ಗೆ ಹೇಳ್ದೆ ಹೋದ್ರೆ ನಾನು ಈ ಮನೆಗೆ ಅನ್ಯಾಯ ಮಾಡ್ದಾಗತ್ತೆ. ಅದಕ್ಕೆ ಬಂದೆ. ಏನದು ಗಂಭೀರವಾದ ವಿಚಾರ? ನನಗೆ ಆಘಾತ ಆಗುವಂಥದ್ದಲ್ಲ ತಾನೆ? ನಿಮಗೆ ಆಘಾತ ಆಗುವಂಥದ್ದೇ. ಎಷ್ಟೆಷ್ಟೋ ಸಹಿಸ್ಕೊಂಡಿದ್ದೀನಿ, ಪರವಾಗಿಲ್ಲ. ಅದೇನು ಹೇಳು. ಪ್ರಿಯಾ ಮತ್ತು ಜಮುನಾ ವಿಷಯ. ಪ್ರಿಯಾ ಜಮುನಾಗ ಏನಾಯ್ತು ಮಾತಂಗಿ? ಒಂದು ನಿಮಿಷ. ಅವ್ರಿಗೇನೂ ಆಗಿಲ್ಲ. ಅವರಿಬ್ಬರಿಂದ ಈ ಮನೆಗೆ ಕೆಡಕಾಗತ್ತೆ ಅಂತ ನನಗೆ ಭಯ ಆಗ್ತಾ ಇದೆ. ಅವರಿಂದ ಕೆಡಕಾಗುತ್ತಾ? ಏನು ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ಅವ್ರು ಈ ಮನೆ ಉದ್ಧಾರ ಮಾಡಕ್ಕೆ ಬಂದಿರೋ ದೇವರು. ಅವರಿಂದ ಕೆಡಕಾಗುತ್ತಾ? ಚಾನ್ಸೇ ಇಲ್ಲ. ನೀವು ಯಾವಾಗಲೂ ಹೀಗೆ ಎಲ್ರನ್ನೂ ಆರಾಮಾಗಿ ನಂಬಿಡ್ತೀರ. ಆದರೆ ಅವರಿಬ್ಬರು ಈ ಮನೆ ಉದ್ಧಾರ ಮಾಡೋಂಗೆ ಕಾಣ್ತಾ ಇಲ್ಲ. ಮಾತಂಗಿ, ಅಂಥದ್ದು ಏನು ಮಾಡಿದಾರೆ ಅವರು? ಈ ಮನೆ ಬಗ್ಗೆ, ಅಶೋಕ್ ಅಣ್ಣನ ಬಗ್ಗೆ ತುಂಬ ಕೇವಲವಾಗಿ ಮಾತಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಂಡೆ. ಅವ್ರ ಮಾತುಗಳು ಈ ಮನೆನ ಉದ್ಧಾರ ಮಾಡೋ ಹಾಗೆ ಕಾಣ್ತಾ ಇರಲಿಲ್ಲ. ಕದ್ದು ಕೇಳಿಸ್ಕೊಂಡ್ಯಾ? ಬೇರೆಯವ್ರು ಮಾತಾಡ್ತಿರೋದನ್ನ ಕದ್ದು ಕೇಳಿಸ್ಕೊಳ್ಳೋ ಅಷ್ಟು ಮಟ್ಟಕ್ಕೆ ಹೋಗ್ಬಿಟ್ಯಾ ನೀನು? ಹಳ್ಳಿಯಿಂದ ಬಂದಿರೋರವರು ನಮ್ಮ ಹಾಗೆ ಮಾತುಗಳನ್ನ ತಕ್ಕಡಿಲಿ ಹಾಕಿ ತೂಗಿ ಮಾತಾಡೋದಿಲ್ಲ. ನಮ್ಮ ಹಾಗೆ ಆರ್ಟಿಫಿಷಿಯಲ್ ಲೈಫ್ನ ಲೀಡ್ ಮಾಡೋರಲ್ಲ ಅವರು. ಮಾತು ಸ್ವಲ್ಪ ಹೊರಟಿರ್ಬೋದು, ಹಾಗಂತ ನಾವು ಅವ್ರನ್ನ ತಪ್ಪು ತಿಳ್ಕೊಳಕ್ಕಾಗುತ್ತಾ ಮಾತಂಗಿ? ಒಂದು ಸಿಚುವೇಶನ್ನಿಂದ, ಒಂದು ಮಾತಿಂದ ಯಾವ ವ್ಯಕ್ತಿನೂ ಅಳಿಯೋದಕ್ಕಾಗೋದಿಲ್ಲ ಮಾತಂಗಿ. ಈಗ ನಮ್ಮನೆಯವರಿಂದನೇ ಪ್ರಿಯಾಗೆ ಯಾವ ಸ್ಥಿತಿ ಬಂದಿದೆ ಅಂತ ಗೊತ್ತಾ ನಿನಗೆ? ಯಾರೋ ಉದ್ದೇಶಪೂರ್ವಕವಾಗಿ ಅವಳನ್ನ ಬೀಳಿಸಿ ಕಾಲು ಮುರಿಯೋ ಹಾಗೆ ಮಾಡಿದ್ದಾರೆ. ಇದಕ್ಕೇನು ಹೇಳ್ತೀಯ ನೀನು? ಇನ್ನೊಂದು ಸರಿ ಅವ್ರ ಬಗ್ಗೆ ಈ ಥರ ಎಲ್ಲ ಮಾತಾಡಬೇಡ ಪ್ಲೀಸ್. ಅಮ್ಮೋರೆ,
ರೀ ನೀನ್ ಯಾಕೆ ಬರಕ್ ಹೋದೆ? ನೀವು ರೂಮಿಗೆ ಬಂದು ತುಂಬ ಹೊತ್ತಾಯ್ತಲ್ಲ, ಅದಕ್ಕೆ ನಾನೇ ಬಂದೆ. ಯಾಕ್ರಿ ಕಣ್ಣಲ್ಲಿ ನೀರು? ನನ್ನಿಂದ ತಾನೆ. ನೀವು ಕಣ್ಣೀರು ಹಾಕ್ತಿದ್ದೀರಾ, ನಾನು ಕಣ್ಣೀರು ಹಾಕ್ತಿದ್ದೀನಿ. ಅಂದರೆ ನಮ್ಮಿಬ್ಬರದು ಸರಿಯಾದ ಜೋಡಿ ಅಲ್ವಾ? ನಮ್ಮಿಬ್ರದು ಬ್ರಹ್ಮ ಬೆಸೆದ ಗಂಟು ಅಲ್ವಾ? ಒಂದು ವಿಷಯ ಅಂತೂ ಸತ್ಯ, ನಾನು ಈ ಮನೆ, ನಿಮ್ಮ ಆಸ್ತಿ, ನೀವು ಸಂಪಾದನೆ ಮಾಡಿರೋ ದುಡ್ಡು ನೋಡಿ ನಿಮ್ಮನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳಿಲ್ಲ. ಅವತ್ತು ಆರತಿ ಅಕ್ಕ ನಮ್ಮೂರಿಗೆ ಬಂದಾಗ ನಿಮ್ಮ ಬಗ್ಗೆ ಹೇಳಿದ್ ಕೇಳಿ ಬದುಕಿದ್ರೆ ನಿಮ್ಮ ಜೊತೆ ಬದುಕಬೇಕು ಅಂತ ಅನ್ನಿಸ್ತು. ಅವತ್ತೇ ಡಿಸೈಡ್ ಮಾಡಿದೆ ಕೊನೆವರೆಗೂ ನಿಮ್ಮ ಜೊತೆನೇ ಇರಬೇಕು ಅಂತ. ಅಷ್ಟೇ ರೀ, ಬೇರೆ ಏನೂ ಇಲ್ಲ. ಸದಾ ನಿಮ್ಮ ಸಂತೋಷ ಬಯಸೋಳು ನಾನು. ನನ್ನಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಅಂದರೆ, ನನ್ನಿಂದ ನಿಮ್ಮ ನೆಮ್ಮದಿ ಹಾಳಾಗ್ತಿದೆ ಅಂದರೆ, ನಾನು ನಮ್ಮಮ್ಮನ ಜೊತೆ ಇವತ್ತೇ ಊರಿಗೆ ಹೋಗ್ಬಿಡ್ತೀನಿ. ತಾಳಿ ಕಟ್ಟೋಕ್ಕಿಂತ ಮುಂಚೆ ನೀವ್ಯಾರೋ ನಾನು ಯಾರೋ. ಆದರೆ ನೀವು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಾದ್ಮೇಲೆ ನಿಮ್ಮ ಜೀವನದ ಸಂಪೂರ್ಣ ಜವಾಬ್ದಾರಿ ನಂದು. ನಿಮ್ಮ ನೆಮ್ಮದಿ ಅಷ್ಟೇ ನನಗೆ ಮುಖ್ಯ. ನೀವು ಕಟ್ಟಿರೋ ಈ ತಾಳಿ ಜೊತೆ ಜೀವನ ಮಾಡ್ತೀನಿ, ನನಗಷ್ಟೇ ಸಾಕು. ನೀವೆಲ್ಲ ಯಾಕೆ ಹೀಗೆ? ಎಲ್ಲದಕ್ಕೂ ನೀನೇ ಕಾರಣ ಅಂತ ಯಾಕೆ ಅನ್ಕೋತೀಯ? ನಾನು ಆಗ್ಲೇ ಹೇಳಿಲ್ವಾ, ನನ್ನ ಕರ್ಮ ನಾನು ಅನುಭವಿಸ್ತೀನಿ ಅಂತ. ನಾನು ಇರೋದೇ ಹೀಗೆ. ನೋಡು, ಮಾತ್ಗೂ ಬೇಜಾರಾಗೋದು, ಮಾತ್ಗೂ ಈ ತರ ಆಳೋದು, ಇದನ್ನೆಲ್ಲ ದಯವಿಟ್ಟು ನನ್ನ ಮುಂದೆ ಮಾಡಬೇಡ ಪ್ಲೀಸ್. ನೀವು ಮಾಡ್ತಾ ಇದ್ದಿದ್ದು ಅದನ್ನೇ ತಾನೆ. ನೀವು ನನ್ನ ಮುಂದೆ ಅಳ್ಬೇಡಿ, ಬೇಜಾರು ಮಾಡ್ಕೋಬೇಡಿ, ಮಂಕ ಕುತ್ಕೋಬೇಡಿ, ಆಗ ನಾನು ಅಳೋದಿಲ್ಲ. ಸರಿ, ನೀನು ಹೋಗಿ ರೆಸ್ಟ್ ಮಾಡು. ಮಾತಂಗಿ, ಯಾಕವ ಮುಖ ಬಾಡೋಗದೆ? ಅತ್ಯಮ್ಮಂತವ್ ಹೇಳ್ತೀಯಾ? ಏನಂತ ಅಯ್ಯಮ್ಮ, ನಮ್ಮನ್ನ ಮನೆಯಿಂದ ಓಡಿಸ್ಬಿಡು ಅಂತ. ನಮ್ಮ ಹಳ್ಳಿಯಾಗೆ ಎಷ್ಟು ಹೆಂಗಸ್ರಿಗೆ ನೀರು ಕುಡಿಸಿಲ್ಲ ನಾನು. ತಾವನೇ ಸವಾಲಾಗ್ತೀಯಾ? ನಾನು ಗಂಟು ಮೂಟೆ ಕಟ್ಟಬೇಕಾ? ಏ ಮಾತಂಗಿ, ಈ ಜಮುನ ದಡ್ಡಿ ಹಂಗೆ ಕಾಣ್ಬೋದು, ದಡ್ಡಿ ಅಲ್ಲ. ತಾವ್ ನಿನ್ನ ಆಟ ಎಲ್ಲ ಇಟ್ಕೋಬೇಡ ಉಸ್ಸಾರ್. ಮನುಷ್ಯ ಹುಟ್ಟಿರೋದು ಬರೀ ಆಸ್ತಿ ಅಂತಸ್ಸು ಅನುಭವಿಸಕ್ಕಲ್ಲ, ತನ್ನನ್ನ ಹೊತ್ತಿರೋ ಭೂಮಿ ಋಣ ತೀರ್ಸಕ್ಕೆ. ನಮ್ಮನ್ನ ನಂಬ್ದವ್ರ ನಂಬಿಕೆನ ಉಳಿಸ್ಕೊಂಡಾಗ ಮಾತ್ರ ಸಾಧ್ಯ. ಈ ಮನೆಯವರು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ದುರುಪಯೋಗ ಪಡಿಸ್ಕೊಂಡು ಈ ಮನೆ ಯಜಮಾನಿ ಯಾವತ್ತೂ ಆಗಿರ್ತಾ ಇದ್ದೆ. ಆದರೆ ಉಂಡು ಮನೆಗೆ ಕನ್ನ ಹಾಕುವಂತ ಹೇಯ ಕೃತ್ಯ ನನಗೆ ಬರೋದಿಲ್ಲ. ಈ ಮನೆಯಲ್ಲಿ ಒಬ್ಬ ಸ್ವಾರ್ಥಿನೂ ಹುಟ್ಕೊಂಡಿರಲಿಲ್ಲ. ನೀವು ಈ ಮನೆ ಕಾಲಿಟ್ಟ ಮೇಲೆ ಆ ಸ್ವಾರ್ಥದ ವಾಸನೆ ಬರಕ್ಕೆ ಶುರುವಾಗಿದೆ. ಆರತಿ ಅಮ್ಮನವರು ಭೂಮಿ ಇದ್ದ ಹಾಗೆ. ಅವ್ರಿಗೆ ಸತ್ಯ ಯಾವುದು, ನಾಟಕ ಯಾವುದು ಒಂದು ಅರ್ಥ ಆಗಲ್ಲ. ಕಷ್ಟ ಸುಖಗಳನ್ನು ಸಮನಾಗಿ ಸ್ವೀಕರಿಸ್ತಾರೆ. ಅದಕ್ಕೆ ನೀವೇನು ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಆದರೆ ನಿಮಗೆ ಜಾಸ್ತಿ ದಿನ ಇಲ್ಲಿ ಉಳಿಗಾಲ ಇಲ್ಲ. ನಿಂತ್ಕೋ. ಜಾಸ್ತಿ ಮಾತಾಡ್ದೆ ಅಂದ್ರೆ ಈ ಮನೆಯಿಂದ ಓಡಿಸ್ಬಿಡ್ತೀನಿ. ಅದ್ರ ಬಗ್ಗೆ ನನಗೆ ಭಯ ಇಲ್ಲ.
ಈ ಮನೆ ಇರೋವರೆಗೂ ನಾನಿರ್ತೀನಿ. ಇದು ಹೇಗೆ ಇದ್ರೊಳಗೆ ಹೋಯ್ತು? ನನ್ನ ಕೇಳಿದ್ರೆ ನಾನೇನು ಹೇಳಿ, ನಂಗೆ ಗೊತ್ತಿಲ್ಲಪ್ಪ. ಗಾಡ್, ಇದನ್ನ ನೋಡ್ತಿದ್ರೆ ನನ್ಗೇನ್ ಅನ್ಸುತ್ತೆ ಗೊತ್ತಾ? ಏನು? ನನ್ನ ನಿಮ್ಮ ಅನುಬಂಧ ಇಷ್ಟು ಗಟ್ಟಿಯಾಗಿದ್ಯಾ ಅನ್ಸುತ್ತೆ. ಸ್ವಲ್ಪ ಹೊತ್ತು ಹೀಗೆ ಇರ್ಲಿ ಬಿಡಿ. ಯಾಕೆ? ನೀವು ಹೀಗೆ ಹತ್ರನೇ ಇರ್ತೀರಲ್ಲ, ಅದಕ್ಕೆ. ನಿನಗೆ ಮಾಡಕ್ ಬೇರೆ ಕೆಲಸ ಇಲ್ವಾ? ಬಿಡು. ಅಣ್ಣ, ವೇದ, ನೀನ್ ಅನ್ಕೊಂಡಾಗೆಲ್ಲ ಏನು ಇಲ್ಲ. ಅಣ್ಣ, ಐ ಆಮ್ ಸಾರಿ ಕಣೋ, ನನಗೆ ಗೊತ್ತಾಗ್ಲಿಲ್ಲ. ವೇದ, ನೀನ್ ಅನ್ಕೊಂಡಂಗೆಲ್ಲ ಏನು ಇಲ್ಲ ಅಂತ ಹೇಳ್ತಿಲ್ವಾ? ಅಣ್ಣ ಸಾರಿ, ಪ್ಲೀಸ್ ಕಣೋ, ಸಾರಿ ಸಾರಿ. ಏ ವೇದ, ಓ, ಇದು ಹೇಗಿದ್ರೊಳಗೆ ಹೋಗಿ ಸಾಧ್ಯ? ಎಲ್ಲ ನನ್ನ ಕರ್ಮ. ಹೇಗಪ್ಪ ತೆಗೆಯೋದಿದ್ದನ? ಅದ್ಕೆ ವೇದ, ಅಯ್ಯಯ್ಯೋ ಅಳಿಯಂದ್ರೆ ಎಮ್ಮಿ, ಗೊತ್ತಾಗಕ್ಕಿಲ್ವಾ ನಿಂಗೆ? ದೊಡ್ಡ ಮನೆ ಇದು, ಬರೋರು ಹೋಗೋರು ಜಾಸ್ತಿ ಇರ್ತಾರೆ, ಬಾಗ್ಲು ಹಾಕೊಳ್ಳೋದಲ್ವಾ? ನೋಡಿ, ನೀವು ಹಾಗೆಲ್ಲ ಮಾತಾಡಬೇಡಿ. ಅದು ಗೊತ್ತು ಅಳಿಯಂದ್ರೆ, ನೀವೇನು ಹೇಳ್ಬೇಕಾಗಿಲ್ಲ, ನಾನು ಏನು ಕೇಳಿಸ್ಕೊಂಡಿಲ್ಲ. ಅಯ್ಯಯ್ಯೋ, ನಾನೇನು ನೋಡ್ಲಿಲ್ಲ. ಓ ಛೇ, ಈಗ ನೋಡಿ ಎಲ್ರು ಮಿಸ್ಟೇಕ್ ಮಾಡ್ಕೋತಿದ್ದಾರೆ. ಅದಕ್ಕೆ ನಾನೇನು ಮಾಡಲಿ ರೀ? ಇದನ್ನ ಬಿಚ್ಚು. ನನಗೇನೋ ಬೇಡ ಅನ್ಸುತ್ತೆ, ಬೇಕಿದ್ರೆ ನೀವು ಬಿಡಿಸಿ. ನಿನ್ಗೆ ತಲೆ ಕೆಟ್ಟಿದೆ. ಹೌದು, ಸ್ವಲ್ಪ. ಯಾಕೋ ನೀನೇನೋ ಮಾಡಿದೆ ಅಂತ ಅನಿಸ್ತಾ ಇದೆ. ನೋಡಿ ನೋಡಿ, ಕೊನೆಗೂ ನನ್ನ ಮೇಲೆ ಹೇಳ್ಬಿಡಿ. ನಾನೇನು ಮಾಡಿದೆ? ನಾನು ನಿಮ್ಮ ಜೊತೆನೇ ಇರ್ಲಿಲ್ವಾ? ಮತ್ತ್ಯಾಕಿದ್ ಬರ್ತಾ ಇಲ್ಲ? ನನಗೇನು ಗೊತ್ತು? ಅದು ಸುಲಭವಾಗಿ ಬಿಚ್ಕೊಳ್ಳೋದಿಲ್ಲ. ಅದಕ್ಕೂ ಗೊತ್ತು ನನ್ನ ಮನದಾಸೆ ಏನು ಅಂತ. ನೀವೊಂದು ಐಡಿಯಾ ಮಾಡಿ, ಶರ್ಟನ್ನೇ ಬಿಚ್ಚಿಬಿಡಿ. ಹಾ, ಬನ್ನಿ ಒಳಗೆ. ಅದು ಯಾಕೆ ಇಷ್ಟೊಂದು ನಾಚ್ಕೋತಿದ್ಯಾ? ಜಯಸಿಂಹ ಅವ್ರು ಬಂದ್ರ? ಅದಲ್ಲ ಅದಕ್ಕೆ. ಮತ್ತಿನ್ನೇನು? ಅದೇನೂ ಇಲ್ಲ ಬಿಡಿ. ಅದೇನು ಅಂತ ಹೇಳು ವೇದ. ನೀನು ಯಾವತ್ತೂ ಹೀಗಿದ್ದೋಳೆ ಅಲ್ಲ. ಎಕ್ಸೈಟ್ ಆಗಿ ಓಡ್ ಬಂದೆ, ಏನೋ ಹೇಳಬೇಕು ಅಂತ ಅನ್ಕೊಂಡೆ, ಆಮೇಲೆ ಮೂಡ್ ಚೇಂಜ್ ಮಾಡ್ಕೊಂಡೆ. ಏನಾಯ್ತು ಅಂತ ಹೇಳು ವೇದ. ಹೌದು, ಅದಕ್ಕೆ ಸಂತೋಷದಿಂದನೇ ಓಡ್ ಬಂದೆ. ಆದರೆ ಈಗ ಯಾಕೋ ಹೇಳಬಾರ್ದು ಅನ್ನಿಸ್ತಿದೆ. ಏನು? ನನಗೆ ಬೇಜಾರಾಗೋವಂಥದ್ದ? ಎಲ್ಲನೂ ಸಹಿಸ್ಕೊಳ್ಳೋ ಶಕ್ತಿ ನನಗಿದೆ ವೇದ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಅದೇನು ಅಂತ ಹೇಳು. ಹೇಳು ವೇದ. ಅಶೋಕಣ್ಣ ಪ್ರಿಯನ್ ಜೊತೆ ತುಂಬ ಕ್ಲೋಸ್ ಆಗಿದ್ರು, ಅದನ್ನು ನೋಡ್ಬಿಟ್ಟೆ. ನಿಜನಾ? ನಿಜ ಅದಕ್ಕೆ ಈ ವಿಷಯನ ಕೇಳಿದ ಮೇಲೆ ನೀವು ಬೇಜಾರಾಗ್ಬೋದು ಅಂದ್ಕೊಂಡೆ.
ಆದರೆ ನೀವು ನಾನು ಅದನ್ನೇ ಕಾಯ್ತಿದ್ದೆ ವೇದ. ನನಗೊಂದಿಷ್ಟು ಬೇಜಾರಿಲ್ಲ. ಪಾಪ ಪ್ರಿಯಾ ನನ್ನ ಹಾಗೆ ಹೆಣ್ಣಲ್ವಾ, ಅಶೋಕ್ ಮಾತಾಡ್ತಿಲ್ಲ ಅಂತ ತುಂಬಾ ಕೊರಗ್ತಾ ಇದ್ಲು. ಅವಳೀಗ ತುಂಬ ಸಂತೋಷವಾಗಿರ್ತಾಳೆ. ನನಗೂ ಅಷ್ಟೇ ಸಂತೋಷ ಆಗ್ತಿದೆ. ಅಷ್ಟೇ ಅಲ್ಲ ಅದಕ್ಕೆ ಪ್ರಿಯಾ ಕಾಲಿಗೆ ಅಣ್ಣನೇ ಪೇನ್ ಬಾಂಬ್ ಹಚ್ತಿದ್ದಾನೆ, ಅವನೇ ಕೇರ್ ಮಾಡ್ತಿದ್ದಾನೆ. ಅದ್ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಬೇರೆ ವಿಧಿ ಇಲ್ಲ ಅಲ್ವಾ, ಅದಕ್ಕೆ ಈ ಐಡಿಯಾ ಕೊಟ್ಟೆ. ಇಲ್ಲ ಅಂದರೆ ನಾನು ತಾಳಿ ಬಿಚ್ಚಬೇಕಾಗುತ್ತಷ್ಟೇ. ಅದನ್ನು ನಾನು ಸತ್ರು ಮಾಡಲ್ಲ. ನೀವು ಶರ್ಟ್ ಬಿಚ್ಚೋದೇ ಒಳ್ಳೆ ಉಪಾಯ. ಸರಿ, ತಾಳಿ ಬಿಚ್ಚಿಬಿಟ್ಟು ಶರ್ಟ್ ಕೊಡು ಬೇಗ. ಸಾಧ್ಯನೇ ಇಲ್ಲ. ನಾನು ಯಾಕೆ ಶರ್ಟ್ ಕೊಡಲಿ? ನಿಮಗಂತೂ ನನ್ನ ಹತ್ರ ಬರೋದಕ್ಕೆ ಇಷ್ಟ ಇಲ್ಲ. ಈ ಶರ್ಟ್ಗಾದರೂ ಇದೆ, ಇರಲಿ ಬಿಡಿ. ನಾನು ನನ್ನ ಭಾವನೆಗಳನ್ನ ಈ ಶರ್ಟ್ ಜೊತೆಗೆ ಹಂಚ್ಕೋತೀನಿ. ಅದನ್ನ ಇಟ್ಕೊಂಡು ಏನು ಮಾಡ್ತೀಯ? ನಾನು ಏನಾದರೂ ಮಾಡ್ತೀನಿ. ನೀವಿನ್ ಮುಂದೆ ಈ ಶರ್ಟ್ ತಂಟೆಗೆ ಬರಬೇಡಿ. ಇದು ಇನ್ಮೇಲೆ ನನ್ನ ಫೇವ್ರೆಟ್ ಶರ್ಟ್. ನೀವು ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಹಾಕೊಳ್ಳಿ. ಗಾಡ್, ಉಪ್ಪು ಖಾರ ಹಾಕೊಂಡು ತಿನ್ನು. ಯಾರು ಬೇಡ ಅಂದ್ರದು? ನನಗೆ ನನ್ನ ಜೀವನನೇ ಸರಿ ಹೋದಷ್ಟು ಸಂತೋಷ ಆಗ್ತಿದೆ ವೇದ. ಅವರಿಬ್ರು ಯಾವಾಗ ಸರಿ ಹೋಗ್ತಾರೋ, ಯಾವಾಗ ಅನ್ಯೋನ್ಯವಾಗಿರ್ತಾರೋ, ಅವರಿಬ್ರು ಕೂತು ಯಾವಾಗ ಕಷ್ಟ ಸುಖ ಮಾತಾಡ್ತಾರೋ ಅಂತ ಕಾಯ್ತಾ ಇದ್ದೆ. ಅವರಿಬ್ರು ಒಬ್ರಿಗೊಬ್ರು ಬಿಟ್ಟಿರಬಾರ್ದು, ಆ ಥರ ಇರಬೇಕು. ಅದನ್ನ ನೋಡೋದೆ ನನ್ನ ಕನಸು. ಥ್ಯಾಂಕ್ ಯು ಸೋ ಮಚ್ ವೇದ. ನೀನು ಈ ಐಡಿಯಾ ಕೊಡದೆ ಹೋಗಿದ್ದಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ. ಪ್ರಿಯಾಕ್ ಪೆಟ್ಟಾಗಿದ್ದು, ಅವಳು ಹಾಸಿಗೆ ಹಿಡ್ದಿದ್ದು, ಅಶೋಕ್ ಅವಳು ಸೇವೆ ಮಾಡಲಿ ಅಂತ ನಾವೆಲ್ಲ ದೂರ ಇದ್ದಿದ್ದು, ನಾವು ಅಂದ್ಕೊಂಡಾಗೆ ಎಲ್ಲ ನಡೀತಿದೆ. ಕೊನೆಗೂ ಆ ದೇವ್ರು ನನ್ನ ಕೈ ಬಿಡಲಿಲ್ಲ ವೇದ. ನನ್ನ ಪ್ರಾರ್ಥನೆ ಕೇಳಿಸ್ಕೊಂಡ. ಅದಕ್ಕೆ ನೀವು ಇಷ್ಟೊಂದು ಖುಷಿಯಾಗಿರೋದು ನೋಡಿ ತುಂಬ ದಿನಗಳಾಗೋಗಿತ್ತು. ನೀವು ಯಾವಾಗಲೂ ಹೀಗೆ ಖುಷಿಯಾಗಿರಿ. ಅದಕ್ಕೆ ನಾನೊಂದು ಪ್ರಶ್ನೆ ಕೇಳಲ್ಲ? ಅದೇನು ಕೇಳ್ವೇದ? ಈ ನಿಮ್ಮ ಖುಷಿ ಚಿರು ಬರ್ತಾ ಇದ್ದಾನೆ ಅನ್ನೋ ಕಾರಣಕ್ಕ ಅಥವಾ ಅವರಿಬ್ರು ಒಂದಾಗ್ತಿದ್ದಾರೆ ಅನ್ನೋ ಕಾರಣಕ್ಕ? ನಾನು ಹೆಂಡತಿ ಆಗೋಕ್ಕೂ ಮುಂಚೆ ಕನ್ಯೆ, ತಾಯಿ ಆಗೋಕ್ಕೂ ಮುಂಚೆ ಹೆಂಡತಿ. ನಾನು ಕನ್ಯೆ ಆಗಿದ್ದಾಗ ನನಗೆ ಬರೋ ಗಂಡ ಹೇಗಿರ್ತಾನೋ ಏನೋ, ಅವನು ನನ್ನ ಜೊತೆ ಹೊಂದಾಣಿಕೆ ಮಾಡ್ಕೋತಾನೋ ಇಲ್ವೋ ಅನ್ನೋ 100 ಪ್ರಶ್ನೆಗಳು ನನ್ನ ತಲೆಯಲ್ಲಿ ಕೊರಿತಾ ಇತ್ತು. ಕನ್ಯೆ ಆಗಿದ್ದಾಗ ಅವ್ರ ಆಸೆಗಳಿರುತ್ತಲ್ಲ, ಅದು ಆಕಾಶಕ್ಕಿಂತ ಎತ್ತರ. ಆ ಭಯ ಆಸೆಗಳೆಲ್ಲ ಈಡೇರಿದ್ದು ನಾನು ಹೆಂಡತಿ ಆದಮೇಲೆ. ಅದಕ್ಕೆ ಕಾರಣ ಅಶೋಕ್ ಅಂತ ಒಬ್ಬ ಜೆಂಟ್ಲ್ಮ್ಯಾನ್. ನಾನು ಹೆಂಡತಿ ಸ್ಥಾನನ ಪರಿಪೂರ್ಣವಾಗಿ ತುಂಬಿದ್ದೀನಿ ಅನ್ನೋ ನಂಬಿಕೆ ಮೇಲೆ ನಾನು ತಾಯಿ ಆಗಿದ್ದು. ಆದರೆ ನಾನು ತಾಯಿ ಆದಮೇಲೆ ಆ ಸ್ಥಾನನ ಪರಿಪೂರ್ಣವಾಗಿ ತುಂಬಲಿಲ್ಲ. ಚಿರು ವಾಪಸ್ ಬರೋವರೆಗೂ ಆ ಸ್ಥಾನ ಅಪೂರ್ಣವಾಗೇ ಇರುತ್ತೆ. ಈಗ ಪ್ರಿಯಾ ನನ್ನ ಹಾಗೆ ಕನ್ಯೆ, ನನ್ನ ಹಾಗೆ ಹೆಂಡತಿ, ಮುಂದೆ ತಾಯಿ ಸ್ಥಾನನ ಅಲಂಕರಿಸೋಳು. ಈಗ ಚಿರು ಮತ್ತೆ ವಾಪಸ್ ಹುಟ್ಟು ಬಂದರೆ ಅವನು ನಾನು ಹೆತ್ತ ಮಗ ಅಲ್ಲ, ನಾನು ಅವನ ಆತ್ಮಕ್ಕೆ ಜನ್ಮ ಕೊಟ್ಟೋಳು. ಪ್ರಿಯಾ ಅವನ ದೇಹಕ್ಕೆ ಜನ್ಮ ಕೊಡೋಳು. ನನಗೆ ಚಿರು ಪ್ರಿಯಾ ಇಬ್ಬರು ಒಂದೇ. ಪ್ರಿಯಾ ಚಿರುನ ಹೆರೋ ತಾಯಿ ಆದರೂ ಅವಳು ನನ್ನ ಕಣ್ಣಿಗೆ ಮಗುನೇ. ಅವಳನ್ನು ಕೇರ್ ಮಾಡಬೇಕಾಗಿರೋದು ನನ್ನ ಧರ್ಮ.